ಮಾಡಕ್ ಕೆಲಸ ಇಲ್ಲ ಅಂತ ಅನಿಸ್ತು. ಓಕೆ ಬಟ್ ಜಾಸ್ತಿ ಆಯ್ತು ಅನಿಸ್ತೈತೆ. ಚಿಕ್ಕದಲ್ಲಿ ಸೂಪ್ ಬೇಕು ಮಚ್ಚ ಮಾಡಕ್ಕೆ. ಅಲ್ಲಿ ನೋಡಿ ಎಲ್ಲಿ ಕೆಲಸ ಮಾಡ್ತಾನೋ ಅಣ್ಣ. ಅದ್ಯಾಕೋ ಹುಡುಗಿರ್ ಕೋಚ್ ಇದಂಗೆ ಇದ್ದು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇವತ್ತು ನಾನು ಬೆಳಗ್ಗೆ ಎದ್ದು ಬೇಗ ರೆಡಿ ಆಗಿದ್ದೀನಿ. ಯಾಕಂದರೆ ಕಾಲೇಜ್ಗೆ ಹೋಗಬೇಕು, ತುಂಬ ಟೈಮ್ ಆಗಿಬಿಟ್ಟಿದೆ. ಆ್ಯಂಡ್ ಬೆಳಗ್ಗೆ ಕ್ಲೀನಾಗಿ ಸ್ನಾನ ಮಾಡಿ ಎಲ್ಲ ಪ್ಯಾಕ್ ಮಾಡ್ಕೊಂಡು ರೆಡಿ ಆಗಿದ್ದೀನಿ. ನಾನು ಇವತ್ತು ಏನು ಸರ್ಪ್ರೈಸ್ ಅಂದರೆ ನನಗೆ ಹೊಸ ಸ್ಪೆಕ್ಸ್ ಬಂದಿದೆ ಗಾಯ್ಸ್. ಅದು ಸಕ್ಕತ್ತಾಗಿದೆ, ತೋರಿಸ್ತೀನಿ, ಕೊನೆ ಗಂಟೆ ವೀಡಿಯೋ ನೋಡಿ. ಆ್ಯಂಡ್ ಬನ್ನಿ, ಇವಾಗ ನಮ್ಮ ಬೆಳಗ್ಗೆ ನಾಷ್ಟ ಮಾಡಿದ್ದಾರೆ, ಅದನ್ನು ತಿನ್ಕೊಂಡು ಬೇಗ ಓಡೋಣ. ಆ್ಯಂಡ್ ಇವತ್ತೇನು ಅಂದರೆ ಟಂಟಡಾನ್, ನನ್ನ ಫೇವ್ರೇಟ್ ಪೂರಿ. ಚೈಲ್ಡ್ಹುಡ್ಡಿಂದ ಫೇವ್ರೇಟ್ ಅಂದರೆ ನನ್ನ ಪೂರಿನೇ, ಇಲ್ಲ ಬಿಸಿಬೇಳೆಭಾತ್. ಸೊ ನಿಮ್ಗೆ ಯಾರು ಇಷ್ಟ ಇದ್ದರೆ ಕಮೆಂಟ್ ಹಾಕಿ. ಸೊ ಬನ್ನಿ, ಇವಾಗ ನಾನು ತಿನ್ಬಿಟ್ಟು ಬೇಗ ಬೇಗ ಹೊಡ್ತೀನಿ, ಆಮೇಲೆ ನಾನು ನಿಮ್ಗೆ ಸಿಗ್ತೀನಿ. ಸೊ ಗಾಯ್ಸ್, ಫೈನಲಿ ಮನೆಯಿಂದ ಹೊರಟಿದ್ದೀನಿ ಬಸ್ ಸ್ಟಾಪ್ಗೆ. ಬಸ್ ಪಾಸ್ ಮಾಡ್ತಿದ್ವಲ್ಲ ಗಾಯ್ಸ್, ಅದಕ್ಕೆ ಬಸ್ಸಲ್ಲಿ ಹೊರಡೋದು ಕಾಲೇಜ್ಗೆ. ಸೊ ಬನ್ನಿ, ಹೋಗ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ಇಲ್ಲಿ ನೋಡಿ ಗಾಯ್ಸ್, ಹೊಸ ಸ್ಪೆಕ್ಸು ಎಷ್ಟು ಪ್ರೀಮಿಯಮ್ ಆಗಿದೆ ಅಂದರೆ ಬೇಕಾದ್ರೆ ಸರ್ಚ್ ಮಾಡಿ ನೋಡಿ. ಈ ಕಂಪ್ನಿ ಬರೋ ಫ್ರೇಮೆಲ್ಲ ಫುಲ್ ಕ್ಲಾಸಿ ಪ್ರೀಮಿಯಮ್ ಆಗಿರುತ್ತೆ. ಆ್ಯಂಡ್ ಪ್ರೈಸು ತೋರಿಸ್ತೀನಿ, ನೀವು ಗೆಸ್ ಮಾಡಿರಿ ಪ್ರೈಸ್ ಏನು ಅಂತ ಕಮೆಂಟಲ್ಲಿ. ಲಾಸ್ಟಲ್ಲಿ ತೋರಿಸ್ತೀನಿ ವಿಡಿಯೋ ನನ್ನ ಪ್ರೈಸ್ ಏನು ಅಂತ. ಸೊ ಬನ್ನಿ, ಇವಾಗ ಬೇಗ ಬೇಗ ಹೋಗೋಣ. ಆ್ಯಂಡ್ ಸ್ಪೆಕ್ಸ್ ಹಾಕ್ಕೊಂಡು ತೋರಿಸ್ತೀನಿ ನಿಮ್ಗೆ ಹೆಂಗೆ ಕಾಣಿಸ್ತೀನಿ ನಾನು ಅಂತ. ಬಸ್ ಹತ್ತು ನಾನು ಮನೆಯಿಂದ ಬಂದಾಯಿತು. ಇವಾಗ ಮೆಜೆಸ್ಟಿಕ್ಗೆ ಬಂದಿದ್ದೀನಿ. ಸೊ ಇಲ್ಲಿಂದ ಇನ್ನೊಂದು ಬಸ್ ಇದೆ, ಕಾಲೇಜ್ ಬಸ್ಸು, ಅದು ಹತ್ಕೊಂಡು ಹೋಗಬೇಕು. ಬನ್ನಿ, ಇವತ್ತು ಕ್ಲಾಸಲ್ಲಿ ಒಳ್ಳೆ ಫನ್ ಮಾಡೋಣ. ನನ್ನ ಸ್ಪೆಕ್ಸ್ ರಿಯಾಕ್ಷನ್ ಯಾವ ಥರ ತೊಗೊಳ್ಳೋಣ. ಆ್ಯಂಡ್ ನಿಮಗೆ ನಾನು ಸ್ಪೆಕ್ಸು ತೋರಿಸೋಣ, ಅವಾಗ ತೋರಿಸೋಣ, ಯಾಕಂದರೆ ಬಸ್ಸಲ್ಲಿ ಫುಲ್ಲು ಜನ ಇದ್ದರು. ಸೊ ಬನ್ನಿ, ಇವಾಗ ಹೋಗೋಣ. ಬಸ್ಸಲ್ಲೇ ಹೋಗ್ತಾ ಇದ್ದೆ ನಂದು. ಸೊ ಬೇಗ ಓಡೋಣ. ಅಲ್ಲಿ ಬಸ್ ಇದು ಕ್ಲಾಸಿಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಬನ್ನಿ, ನಿಮಗೆ ಕ್ಲಾಸ್ ಹೋದ್ಮೇಲೆ ಸಿಗ್ತೀನಿ. ಆ್ಯಂಡ್ ರಿಯಾಕ್ಷನ್ ತೊಗೊಳ್ಳೋಣ ಹೆಂಗಿರುತ್ತೆ ಅಂತ. ಗೈಸ್ ಬನ್ನಿ, ಇವಾಗ ಹೊಸ ಸ್ಪೆಕ್ಸ್ ರಿಯಾಕ್ಷನ್ ತೊಗೊಳ್ಳೋಣ ಎಲ್ಲರ ಹತ್ರ. ಅದ್ಯಾಕೋ ಹುಡುಗಿರ್ ಕೋಚ್ ಇದಂಗೆ ಇದ್ದು. ಇಷ್ಟು ಚೀಪ್ ಅನ್ಸ್ಬಿಡ್ತು ಅಂದರೆ ಎಷ್ಟು ಕೊಟ್ಟು ಎಷ್ಟಿರ್ಬೋದು ಪ್ರೈಸ್ ಗೆಸ್ ಮಾಡು. ಆಯ್ತಾ, ಒಂದೆರಡು. ಹಾಂ, ಎರಡು. ಏನೋ ಈ ಥರ ಚೀಪ್ ಮಾಡಿಬಿಟ್ಟೆ ನೀನು. ಹೇಳು ಇನ್ನೆಷ್ಟು ನೀನು ಗೆಸ್ ಮಾಡು ಮತ್ತೆ ಎಷ್ಟಿರ್ಬೋದು. ತಗೊಳ್ಳೋ, ನೋಡ, ಚೆಕ್ ಮಾಡಿ ಪಾಪ, ಹೇಳೋ ಹುಡುಗ ಕೇಳ್ತಾನೆ. 5,000ನಾ? ಹಾಂ, 5,000ನಾ? ಆಲ್ಮೋಸ್ಟ್ ಕ್ಲೋಸ್ ಇದೆಯಾ. 6,030. ಇನ್ನೊಂದು ಚಾನ್ಸ್. 7,000. ಬಿಡು, 3 ಚಾನ್ಸ್ ಮುಗಿದು ಮಚ್ಚ ನಿಂದು. ಅಷ್ಟೇ ಮುಚ್ಚ, 7.5 ಕಾಣ ಲಾಸ್ಟ್. ಅದ್ರ ಮೇಲೆ ನೀನು ಜಾಸ್ತಿ ಕೊಡೋದೇ ಇಲ್ಲ ಇದಕ್ಕೆ. ಸೊ ಗಾಯ್ಸ್ ಬನ್ನಿ, ನಿಂಗೆ ಲಾಸ್ಟ್ ನಾನು ಬಿಲ್ ತೋರಿಸಿ ಮನೆಗೆ ಹೋದ್ಮೇಲೆ ಹೇಳ್ತೀನಿ ಹೆಂಗೆ ಮತ್ತೆ ಸ್ಪೆಕ್ಸು. ಸೈಕ್ ಆಗೈತೆ ಮತ್ತು ಇಲ್ಲಿ ಗೋಲ್ಡು ಪ್ಲೇಟೆಡ್, ಗೋಲ್ಡ್ ಪ್ಲೇಟೆಡ್ ತಾನೆ. ಹಾಂ, ಸಿಂಬಲ್ ಚೆನ್ನಾಗಿದೆ. ಕಾಸಿಲ್ಲ ಅಂತಾನೆ ದೆಂಗೆ ಈಸ್ಕೊಂಡಿರ್ಬೇಕು. ಸೊ ಬನ್ನಿ ಗೈಸ್, ನಾನು ಹಾಕೊಂಡು ನೋಡಿ ತೋರಿಸ್ತೀನಿ ಅಂತ ಹೇಳಿದಲ್ಲ, ತೋರಿಸ್ತೀನಿ ಹೆಂಗೆ. ಕರೆಕ್ಟ್ ಆಯ್ತಾ ಮಚ್ಚ ನನಗೆ? ಆದರೆ ಕೂದಲು ಬಿಡಬೇಕಿತ್ತು. ಕೂದಲು ಥೋ ಅಜೀಬು. ನಾನು ನಿನ್ನೆನೆ ಹೇಳ್ದೆ, ಒಳ್ಳೆ ಅದು ಮಾಡ್ಸಕ್ಕೆ ಹೋಗೋನೆ, ಬಸ್ ಕಟ್ ಮಾಡಿಸ್ಬಿಟ್ಟವನೆ, ಚಪ್ಪರ್ ಥರ ಕಾಣ್ತಾನೆ ಕೂದಲಿದ್ದೇನೆ. ಕೂದಲು ಬಿಡಬೇಕಿತ್ತು. ಸೊ ಬನ್ನಿ ಗೈಸ್, ಇವಾಗ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗ್ಬೇಕಾದ್ರೆ ಸಿಗ್ತೀನಿ. ಇವತ್ತು ಪ್ರ್ಯಾಂಕ್ ಮಾಡೋಣ ಅಂತ ಅನ್ಕೊಂಡೆ ಗೈಸ್, ಯಾವ ಹುಡುಗರೇ ಇಲ್ಲ. ಇವನ್ಗೆ ಟ್ರೈ ಮಾಡೋಣ ಮಚ್ಚ, ನಾಳೆ ಮಾಡೋಣ ಗೈಸ್. ನೆಕ್ಸ್ಟ್ ವೀಡಿಯೋ ನೋಡಿ, ನಾಳೆ ಮಾಡ್ತೀವಿ, ಸಕ್ಕತ್ತಾಗಿರುತ್ತೆ. ಸೊ ಗಾಯ್ಸ್, ಬೆಳಗ್ಗೆ ಎದ್ದು ಬೇಗ ಎದ್ದು ಬಂದರೆ ಕಾಲೇಜಲ್ಲಿ ಬಂದರೆ ಯಾವ ಟೀಚರು ಇಲ್ಲ, ಯಾವ ಸ್ಟೂಡೆಂಟ್ಸು ಇಲ್ಲ. ಏನು ಹೇಳ್ತೀರಾ? ಖಾಲಿ ಹೊಡಿತಾ ಇದೆ. ಖಾಲಿ ಎಲ್ಲ ಜಾಲಿ. ನೋಡಿ ಗೈಸ್, ಯಾರೂ ಇಲ್ಲ, ಈ ಕಡೆಯೂ ಇಲ್ಲ, ಈ ಕಡೆಯೂ ಇಲ್ಲ. ಸುಮ್ಮನೆ ಬಂದು ಕೂತಿದ್ದೀವಿ. ಬನ್ನಿ, ಎಲ್ಲ ಕ್ಲಾಸ್ ಮುಗಿಸ್ಕೊಂಡು ಆಮೇಲೆ ನಿಮ್ಗೆ ಸಿಗ್ತೀನಿ. ಇನ್ನೂ ಜಿಮ್ಗೆ ಹೋಗಬೇಕು, ಎಲ್ಲ ವರ್ಕೌಟ್ ಮಾಡಿ ಡೇ ಎಂಡ್ ಮಾಡೋಣ. ವೆಯ್ಟ್ ಮಾಡ್ತೀನಿ, ನಾನು ಪ್ರೈಸ್ಗೋಸ್ಕರ ಗೆಸ್ ಮಾಡಿ ಆಮೇಲೆ ನಾನು ನಿಮ್ಗೆ ಹೇಳ್ತೀನಿ. ಸೊ ಗಾಯ್ಸ್, ಒಂದು ಕ್ಲಾಸ್ ಮುಗೀತು. ಸೊ ಅದಕ್ಕೆ ಆಚೆ ತಿರ್ಗಾಡಕ್ಕೆ ಬಂದಿದ್ದೀವಿ. ಇವಾಗ ಇನ್ನೊಂದು ಕ್ಲಾಸ್ಗೆ ಹೋಗಬೇಕು. ಸೊ ಬನ್ನಿ ಹೋಗೋಣ. ಚಿಕ್ಕದಲ್ಲಿ ಸೂಪ್ ಬೇಕು ಮಚ್ಚ ಮಾಡಕ್ಕೆ. ಗೈಸ್ ಅಲ್ಲಿ ನೋಡಿ ಎಲ್ಲಿ ಕೆಲಸ ಮಾಡ್ತಾನೋ ಅಣ್ಣ. ಮಿಸ್ಸಾಗಿ ಬಿತ್ತು ಅಂದರೆ ಏನು ಕತೆ ಅಂದರೆ ಮುಗೀತು ಕತೆ. ಹೆಂಗೈತೆ ಮ್ಯಾಮ್? ಹೆಂಗೈತೆ? ಕಟ್ ಮಾಡಿಬಿಡ್ತಾರಲ್ಲ, ಹಂಗೆ ಹೆಂಗೆ ಕಾಣಿಸ್ತಾರೆ. ಹಂಗೆ ಕಾಣಿಸಲೇ ಮಚ್ಚ. ಗಾಯ್ಸ್, ಫೈನಲಿ ಕಾಲೇಜ್ ಮುಗೀತು, ಮನೆಗೆ ಹೋಗ್ತೇನೆ ಮತ್ತೆ ಬಸ್ಸಿಂದ ಜರ್ನಿ. ಸೊ ಬನ್ನಿ ಹೋಗೋಣ, ಫುಲ್ ರಶ್ ಇದ್ದಾರೆ, ಆಮೇಲೆ ನೀವು ವಿಡಿಯೋ ಮಾಡ್ತೀನಿ. ಗಾಯ್ಸ್, ಫೈನಲಿ ಮನೆಗೆ ಬಂದೆ.
ಆ್ಯಂಡ್ ಮನೆಗೆ ಬಂದು ಸ್ವಲ್ಪ ಊಟ ಮಾಡಿ ಸ್ವಲ್ಪ ಕೆಲಸ ಇತ್ತು ನಂದು ಮಾಡೋದು. ಸೊ ಆ ಕೆಲಸ ಮಾಡ್ತಾಯಿದ್ದೀನಿ. ಆ ಕೆಲಸ ಆದಮೇಲೆ ಟಕ್ಕಂತ ಜಿಮ್ಗೆ ಓಡೋಗೋಣ. ಹಿಂಗೋಗಿ ರೆಡಿ ಆಗಿಬಿಡ್ತೀನಿ ನೋಡಿ ಇವಾಗ. ಸೊ ಗಾಯ್ಸ್ ಫೈನಲಿ ರೆಡಿಯಾಗಿ ಜಿಮ್ಗೆ ಹೊರಟಿದ್ದೀನಿ. ಫುಲ್ ಸ್ಮಾರ್ಟಾಗಿ ಮಕ್ಕಾಗಿಕ್ಕೆಲ್ಲ ತೊಳ್ಕೊಂಡು ಜಿಮ್ಗೆ ಹೋಗ್ತಾ ಇದ್ದೀನಿ ಗಾಯ್ಸ್. ಜಿಮ್ ಮಾತ್ರ ಸ್ಕಿಪ್ ಮಾಡಲ್ಲ ಯಾವುದೇ ಕಾರಣಕ್ಕೂ. ಬನ್ನಿ, ಅದು ಡೈಲಿ ರೋಟೀನ್ ಥರ ಆಗಿಬಿಟ್ಟಿದೆ. ಅಕಸ್ಮಾತ್ ಏನಾದ್ರು ಬ್ಯುಸಿ ಶೆಡ್ಯೂಲ್ ಒಂದಿನ ಮಿಸ್ ಆಯಿತು ಅಂದರೆ ಅಲ್ಲಿ ಕ್ಯಾಚ್ ಅಪ್ ಮತ್ತೆ ಏನು ಮಾಡಬೇಕು ವರ್ಕೌಟ್ ಅದು ಮಾಡಿಬಿಡ್ತೀನಿ. ಆ್ಯಂಡ್ ಅಷ್ಟೇ ಅಂದ್ಕೊಂಡಿರ್ತೀರಾ ಜಿಮ್ಗೆ ಹೋಗಿದ ತಕ್ಷಣ ಬಾಡಿ ಮಾಡ್ಬಿಡ್ಬೋದು, ಹಂಗೆ ಹಿಂಗೆ ಜಿಮ್ಗೆ ಹೋಗೋರೆಲ್ಲ ಬಾಡಿ ಮಾಡೋಕ್ಕೆ ಹೋಗ್ತಾರೆ ಅಂತ. ಆ ಥರ ಎಲ್ಲ ರಿಯಾಲಿಟಿ. ನಾನು ಹೋಗೋದು, ನಾನು ಎಸ್ಪೆಷಲಿ ಜಿಮ್ಗೆ ಹೋಗೋದು ನನ್ನ ಫಿಸಿಕಲ್ ಸ್ಟ್ರೆಂತ್ಗೋಸ್ಕರ ಆ್ಯಂಡ್ ಒಳ್ಳೆ ಲೈಫ್ ಸ್ಟೈಲ್ ಮೇಂಟೈನ್ ಮಾಡಬೇಕು ಅಂತ. ನೀವು ಜಿಮ್ಗೆ ಹೋಗಿ ಆರೋಗ್ಯ ಕಾಪಾಡ್ಕೊಳ್ಳಿ. ದುಡ್ಡು ಕೊಟ್ಟರೆ ಹೆಲ್ತ್ ಮಾತ್ರ ಯಾವುದಕ್ಕೂ ಸಿಗಲ್ಲ, ದುಡ್ಡು ಕೊಟ್ಟರೆ ಬೇರೆ ಎಲ್ಲ ಸಿಗುತ್ತೆ. ಹೆಲ್ತ್ ಒಂದು ಮಾತ್ರ ಸಿಗಲ್ಲ. ಸೊ ಅದ್ರ ಬಗ್ಗೆ ಯೋಚನೆ ಮಾಡಿ ಜಿಮ್ಗೆ ಹೋಗಿ ಹೆಲ್ದಿ ಆಗ್ತೀನಿ. ಒಬ್ಬರು ನಾನು ಜಿಮ್ಮಲ್ಲಿ ಹೋದ್ಮೇಲೆ ಸಿಗ್ತೀನಿ. ಸೊ ಗಾಯ್ಸ್ ಫೈನಲಿ ಜಿಮ್ಮಿಗೆ ಬಂದಿದ್ದೀನಿ ಆ್ಯಂಡ್ ಜಿಮ್ಮಿಗೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ ವರ್ಕೌಟ್ ಮಾಡೋಣ. ಆ್ಯಂಡ್ ಏನು ವರ್ಕೌಟ್ ಮಾಡಬೇಕು ಅಂತ ಗೊತ್ತಿಲ್ಲ. ಸತಿ ಮಾಡಿದಾಗ ಬ್ಯಾಕ್ ಬೈಸಿಪ್ಸ್ ಆಗಿತ್ತು, ಇವಾಗ ಚೆಸ್ಟ್ ಶೋಲ್ಡರ್ ಮಾಡೋಣ. ಯಾರು ಜಿಮ್ಮಿಗೆ ಬಂದರೆ ಲೇಟ್ ಅದಕ್ಕೋಸ್ಕರ ಬೇಗ ಬರ್ತೀನಿ ನಾನು ಜಿಮ್ಗೆ, ಹೋಗಿ ಬೇಗ ರೆಸ್ಟ್ ಮಾಡ್ಬೋದು ಅಂತ. ಸೊ ಬನ್ನಿ ಹೋಗೋಣ. ಸೊ ಗಾಯ್ಸ್ ಮೇಲೆ ಬಂದೆ ಜಿಮ್ಗೆ. ಸೊ ವಾರ್ಮಪ್ ಎಲ್ಲ ಮುಗೀತು, ಇವಾಗ ವರ್ಕೌಟ್ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಇವತ್ತು ನಾನು ಚೆಸ್ಟು ಮತ್ತು ಲೆಗ್ಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಮ್ಯಾಚ್ ಆಗೋಲ್ಲ, ಬಟ್ ಲೆಗ್ಸ್ ಮಾಡಿಲ್ಲ ಹೋದ ವಾರ ನಾನು. ಸೊ ಚೆಸ್ಟ್ ಮತ್ತು ಲೆಗ್ಸ್ ಮಾಡೋಣ. ಸೊ ಬನ್ನಿ ಪಟ ಅಂತ ವರ್ಕೌಟ್ ಮಾಡಿ ಸಿಗ್ತೀನಿ ನಾನು ನಿಮಗೆ. ಗೈಸ್ ಫೈನಲಿ ವರ್ಕೌಟ್ ಎಲ್ಲ ಮುಗೀತು. ಸಕ್ಕತ್ತಾಗಿ ಪಂಪ್ ಆಗಿತ್ತು ಬಾಡಿ ಆ್ಯಂಡ್ ಸಕ್ಕತ್ತಾಗಿ ರೆಸ್ಪಾನ್ಸ್ ಮಾಡ್ತಿದ್ದ ಬಾಡಿ. ಒಂದು ವಾರದಿಂದ ಕನ್ಸಿಸ್ಟೆನ್ಸಿಯಾಗಿ ವರ್ಕೌಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಸೊ ಬನ್ನಿ ಬೇಗ ಮನೆಗೆ ಹೋಗೋಣ. ನೀವೆಲ್ಲ ಯಾಕೆ ಕಾಯ್ತಾ ಇದ್ದೀರಾ ಅಂತ ನನಗೆ ಗೊತ್ತು, ಯಾಕಂದರೆ ನೀವು ಸ್ಪೆಕ್ಸ್ದು ಪ್ರೈಸ್ ನೋಡಬೇಕಲ್ವಾ. ಸೊ ಬನ್ನಿ ತೋರಿಸ್ತೀನಿ ಆ್ಯಕ್ಚುಯಲ್ ಪ್ರೈಸ್ ಏನು ಅಂತ. ಆ್ಯಂಡ್ ಒಳ್ಳೆ ಊಟ ಮಾಡಿ ಮಾಡ್ಕೊಳ್ಳೋಣ. ಮನೆಗೆ ಹೋಗೋಣ ಬನ್ನಿ. ಗಾಯ್ಸ್ ಫೈನಲಿ ಮನೆಗೆ ಬಂದೆ. ನೀವೆಲ್ಲ ಕಾಯ್ತಿದ್ದು ಬಿಲ್ ಇಲ್ಲಿದೆ, ಲೆನ್ಸ್ ಕಾರ್ಟ್ ಬಿಲ್. ಸೊ ಪ್ರೈಸ್ ಬಂದುಬಿಟ್ಟು ಇಲ್ಲಿದೆ ಪ್ರೈಸ್. ಅದು ಏನು ಪ್ರಿಂಟ್ ಆಗ್ತಾರೋ ಕರೆಕ್ಟಾಗಿ ಕಾಣಿಸ್ತಾನೆ ಇಲ್ಲ ಇದರಲ್ಲಿ. ಆ್ಯಂಡ್ ಕರೆಕ್ಟಾಗಿ ನೋಡಿದ್ರೆ 8,736.20, ಹಂಗಂದರೆ 8,363 ರೂಪಾಯಿ .20 ಅಷ್ಟೇ ಸ್ಪೆಕ್ಸ್ ಪ್ರೈಸು. ಆ್ಯಂಡ್ ಬರೀ ನಮ್ಮ ಮನೆಗೆ ಕೇಳೋಣ ಹೆಂಗೆ ಅನ್ಸುತ್ತೆ 8,000 ರೂಪಾಯಿ ಸ್ಪೆಕ್ಸು ಅಂತ. ಹಿಂಗೆ ಅನಿಸುತ್ತೆ 8,000 ರೂಪಾಯಿ ಸ್ಪೆಕ್ಸ್ಗೆ ಮಾಡಕ್ಕೆ ಕೆಲಸ ಇಲ್ಲ ಅಂತ ಅನಿಸ್ತು. ನಿಂಗೆ ಹೊಸ ಓಕೆ, ಬಟ್ ಜಾಸ್ತಿ ಆಯ್ತು ಅನಿಸ್ತೈತೆ. ಸೊ ಮನೆಗೆ ಇಷ್ಟ ವಿಡಿಯೋ. ಆ್ಯಂಡ್ ಇವಾಗ ಒಳ್ಳೆ ಡಯಟ್ ಫುಡ್ ಮಾಡ್ಕೊಂಡು ತಿಂತೀನಿ. ಆ್ಯಂಡ್ ನಿಮ್ಗೆ ಯಾರಿಗಾರು ಇಷ್ಟ ಇದೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಸಖತ್ತಾಗಿರೋದು ಬರುತ್ತೆ. ಅಲ್ಲಿವರೆಗೂ ನೀವು ವೇಟ್ ಮಾಡ್ತೀನಿ, ನಾನು ನಿಮಗೆ ವೇಟ್ ಮಾಡ್ತಿರ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಅಷ್ಟೇ.